ಚಿಗರಿ ಬಸ್ ಖರೀದಿಯಲ್ಲಿ ಬಹುಕೋಟಿ ಹಗರಣ, ಶಾಸಕ ರಾಜು ಕಾಗೆ. ಬೆಳಗಾವಿ ಜಿಲ್ಲೆ ಕಾಗವಾಡದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ಹಾಗೂ ಶಾಸಕ ರಾಜು ಕಾಗೆ ಚಿಗರಿ ಬಸ್ ಖರೀದಿಯಲ್ಲಿ ಹಗರಣ ನಡೆದಿದೆ ಎಂದು ಹೇಳಿಕೆ ನೀಡಿದ್ದಾರೆ. ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ ಶಾಸಕ ರಾಜು ಕಾಗೆ, ಬಿಆರ್ಟಿಎಸ್ ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದ ಅವಧಿಯಲ್ಲಿ ಹುಬ್ಬಳ್ಳಿ ಧಾರವಾಡ ನಡುವೆ ಆರಂಭವಾಗಿದ್ದ ಯೋಜನೆ ಚಿಗರಿ ಬಸ್ ಖರೀದಿಯಲ್ಲಿ ದೊಡ್ಡ ಹಗರಣ ನಡೆದಿದೆ. ಯಾವುದೇ ರೀತಿಯ ಪರ್ಮಿಷನ್ ತೆಗೆದುಕೊಳ್ಳದೆ ಚಿಗರಿ ಬಸ್ಗಳನ್ನು ಖರೀದಿಸಿದ್ದಾರೆ. ಚಿಗರಿ ಬಸ್ ಇಂಜನ್ ಸೇರಿದಂತೆ ಅನೇಕ ಸ್ಪೇರ್ ಪಾರ್ಟ್ಸ್ಗಳು ಸಿಗ್ತಿಲ್ಲ. ಹೊಸ ಬಸ್ಗೆ ನೀಡಿದಷ್ಟು ಹಣ ಚಿಗರಿ ಬಸ್ಗಳ ರಿಪೇರಿಯಾಗೆ ವ್ಯಯವಾಗುತ್ತಿದೆ. ಚಿಗರಿ ಬಸ್ಗಳನ್ನು ಈಗಾಗಲೇ 85 ಲಕ್ಷ ರು ಕೊಟ್ಟು ಖರೀದಿಸಲಾಗಿದೆ. ಇವಾಗ ಅವುಗಳನ್ನು ಎಲೆಕ್ಟ್ರಿಕ್ ಬಸ್ಗಳನ್ನಾಗಿ ಮಾರ್ಪಡಿಸಲು ಮತ್ತೆ 85 ಲಕ್ಷ ರುಗಳನ್ನು ನೀಡಬೇಕಾಗುತ್ತದೆ. ಒಟ್ಟು 1,60 ಲಕ್ಷ ರುಗಳಲ್ಲಿ ಅತ್ಯಾಧುನಿಕ ಲಕ್ಸುರಿ ಬಸ್ ಬರುತ್ತೆ. ಈ ಲೋಪದೋಷಗಳಿಂದ ನಿಗಮ ಮಂಡಳಿಗೆ ನಷ್ಟವಾಗುತ್ತಿದೆ. ಬಸ್ ಖರೀದಿ ಸಂದರ್ಭದಲ್ಲಿ ಯಾರು ಖರೀದಿ ಮಾಡಿದರು, ಯಾಕೆ ಖರೀದಿ ಮಾಡಿದರು, ಯಾವ ಮಾನದಂಡಗಳನ್ನು ಉಪಯೋಗ ಮಾಡಿದರು ಎನ್ನುವುದನ್ನು ಎಲ್ಲವನ್ನೂ ಮುಂದಿನ ದಿನಗಳಲ್ಲಿ ಬಯಲಿಗೆ ಎಳೆಯುತ್ತೇನೆ ಎಂದ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ಶಾಸಕ ರಾಜು ಕಾಗೆ ಹೇಳಿದರು. ಅವಾಗ ನಾ ಎಲ್ಲ ಹೇಳಿದ್ದೀನಿ, ನಾನು ಬಸ್ ಬಗ್ಗೆ ನಾವು ರಿಪೇರಿ ಕೊಡಬೇಕಾದ್ರೆ ಈಗ ನಾನು ಅದನ್ನು ರಿಪೇರಿ ಮಾಡಿಸ್ಕೊಂಡು ಎಲೆಕ್ಟ್ರಾನಿಕ್ ಮಾಡಬೇಕಾದ್ರೆ ಮತ್ತೆ 85 ಲಕ್ಷ ರೂಪಾಯಿ ಖರ್ಚಾಗ್ತೀವಿ. ಈಗಾಗಲೇ 85 ಲಕ್ಷ ಪಟ್ಟು ಮುಂದೆ ಹೋದ್ರು ನಾವು. ಮತ್ತೆ 85 1 ಕೋಟಿ ಹೇಳ್ತಾರೆ, ನಮ್ಗೆ ಹೊಸ ಬಸ್ಸೇ ಬರ್ತಾವಲ್ಲ. ಇದು ನಮ್ಮ ನಮ್ಮ ರೂಪದೋಷಗಳಿಂದ ನಮ್ಗೆ ತೊಂದರೆ ಆಗೈತಿ. ಅದನ್ನು ಯಾರು ತೊಗೊಂಡರು, ಯಾಕೆ ತೊಗೊಂಡ್ರು, ಯಾವ ಆಧಾರ ಮಾನದಂಡ ಹಾಕಿ ತೊಗೊಂಡ್ರು, ಇದನ್ನು ತೆಗೆದು ಆ ಹಗರಣವನ್ನು ಹೊರಗೆ ತರುವಂಥ ಪ್ರಯತ್ನ ನಾನು ಮುಂದಿನ 1 ತಿಂಗಳ ನಿರ್ಮಾಣವಾಗಿ ಮಾಡ್ತೀನಿ. ಇದೊಂದು ದೊಡ್ಡ ಹಗರಣ ಇದೆ. ಅದು 85 ಲಕ್ಷಕ್ಕೆ ಒಂದು ಬಸ್ 100 ಮಟ್ಟದ 85 ಕೋಟಿ 85 ಕೋಟಿ ಯಾರೂ ಹೇಳೋದಿಲ್ಲ, MD ಗೊತ್ತಿಲ್ಲ, ಬೋರ್ಡದಲ್ಲಿ ಕ್ಲಿಯರ್ ಆಗಿಲ್ಲ. ಹೆಂಗೆ ತೊಗೊಂಡ್ರು ಬಸ್? ಆ ಬಸ್ ಕಳಪೆ ತರಿಸೋದು ಇದು ನಮ್ಮ ಹಾಕಿರೋರು ಯಾರೋ ಬಣ್ಣೂರೇ ಬನ್ನೂರು ತೊಗೊಂಡು ಈ ಕೋಲ್ಹಾಪುರ ಹಾಕಿದ್ರು. ಕೋಲ್ಹಾಪುರ ಕಣ್ಣು ಮುಚ್ಚಿತ್ತು ಅವಾಗ. ಈ ತೊಗೊಂಡು ಈ ಕೋಲ್ಹಾಪುರ ಬಿಡುಪಡಿದ ಇವು ನಮ್ಮಲ್ಲಿ ಅದು ಇದನ್ನೈತಿ. ಅದನ್ನು ನೋಡ್ತೀವಿ, ಆ ಹಗರಣವನ್ನು ತೆಗಿತೀನಿ. ಅದು ಏನಿದೆ ಅಂತ ತಪ್ಪಿಸ್ತೀನಿ. ಕಂಪನಿ ತೊಗೊಂಡಿರ್ತದೆ. ಯಾವ ಕಂಪನಿ ತೊಗೊಂಡಿದ್ರೆ ಅದು ಚಿಗರಿ ಬಸ್. ಅದು ಎಲ್ಲ ಚೈನಾ ಮಾಡೋದಿತ್ತು. ಅದು ಈಗ ನಡೀತಾ ಇದೆ. ಬಿಳಿದವರು ಚಿಗರಿ ಬಸ್ ಮಾಡಿದ್ವಿ ನಾವು. ಅವು ಗೇರ್ ಬಾಕ್ಸ್ ಚೇಂಜ್ ಮಾಡ್ಬೇಕು, ಇಂಜಿನ್ ಚೇಂಜ್ ಮಾಡ್ಬೇಕು. ಅವು ಪೈ ಪಾರ್ಟ್ಸ್ ಎಲ್ಲೂ ಸಿಗ್ತಾ ಇಲ್ಲ. ಆಮೇಲೆ ನಾವೇನು 100 ಬಸ್ ತೊಗೊಂಡಿಲ್ಲ ಚಿಗರಿ ಬಸ್, ಅದು ಯಾರೂ MD ಠರಾವಿಲ್ಲ, ಆಮೇಲೆ ಡಿಸ್ಕಷನ್ ಇಲ್ಲ, ಆಮೇಲೆ ಬೋರ್ಡ್ದಾಗ ಪರ್ಮಿಷನ್ ತಗೋಬೇಕು. ಬೋರ್ಡ್ ಪರ್ಮಿಷನು ಇಲ್ಲ.